ಬಾಗೇಪಲ್ಲಿ ಪಟ್ಟಣದ ಜೆಎಂಎಫ್ಸಿ ನ್ಯಾಯಾಲಯ ಮುಂಭಾಗದಲ್ಲಿ ಎಸ್ಐಆರ್ ವಿರುದ್ಧ ಜನಜಾಗೃತಿ ಮೂಡಿಸಲು ಆರಂಭಗೊಂಡಿರುವ ಜನಜಾಗೃತಿ ಜಾಥಾಗೆ ತಾಲೂಕಿನ ರೈತಪರ, ಪ್ರಗತಿಪರ, ದಲಿತಪರ ಸಂಘಟನೆಗಳು ಸೇರಿ ಅನೇಕ ಮುಖಂಡರು ಬರಮಾಡಿಕೊಂಡರು. ಪಟ್ಟಣದ ಡಿವಿಜಿ ಮುಖ್ಯ ರಸ್ತೆ ಮೂಲಕ ಹಳೆ ಮೈಸೂರು ಬ್ಯಾಂಕ್ ವೃತ್ತದಿಂದ ಅಂಬೇಡ್ಕರ್ ಪುತ್ಥಳಿಯವರೆಗೂ ಜಾಥಾ ನಡೆಸಿದ ಜಾಗೃತಿದಾರರು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದವರೆಗೂ ಕಾಜಡಿ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇನ್ನು ಎದ್ದೇಳು ಕರ್ನಾಟಕ ವತಿಯಿಂದ ನಡೆಸುತ್ತಿರುವ ಜನಜಾಗೃತಿ ಜಾಥಾವನ್ನ ಉದ್ದೇಶಿಸಿ ಮಾತನಾಡಿದ ಪ್ರಗತಿಪರ ಚಿಂತಕ ಮೊಹಮ್ಮದ್ ನೂರುಲ್ಲಾ, ತಾಲೂಕಿನ ಜಾತ್ಯತೀತ ಪಕ್ಷಗಳು, ಪ್ರಗತಿಪರ ಸಂಘಟನೆಗಳು ಸೇರಿದಂತೆ ಸಂವಿಧಾನದ ಸಂರಕ್ಷಣೆಯ ಕುರಿತು ಕಾಳಜಿ ಇರುವ ಮನಸ್ಸುಗಳು ಈ ಜಾಥಾಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ದೇಶದಲ್ಲಿ ಈ ಒಂದು ಎಸ್ಐಆರ್ ಪ್ರಕ್ರಿಯೆಯನ್ನು ಜಾರಿ ಮಾಡೋದ್ರ ಮುಖಾಂತರ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ನಾಶ ಮಾಡುವಂತ ಕೆಲಸ ಏನ್ ಮಾಡ್ತಾ ಇದೆ ಚುನಾವಣಾ ಆಯೋಗ, ಅದನ್ನು ನಾವು ಖಂಡಿಸಲೇಬೇಕಾಗುತ್ತೆ. ಇವತ್ತು ದಾಖಲೆಗಳನ್ನು ಬೆಳಗಿ ಇವತ್ತು ಮತದಾನವನ್ನು ಕಸಿಯುವಂತ ಒಂದು ಕೆಲಸ ಮಾಡ್ತಾ ಇದೆ. ಆಧಾರ್ ಕಾರ್ಡ್ಗೆ ಬೆಲೆ ಇಲ್ಲ ಅನ್ನುವಂತ ಮಟ್ಟಕ್ಕೆ ಇವತ್ತು ಈ ಒಂದು ಚುನಾವಣಾ ಆಯೋಗ ಕೆಲಸ ಮಾಡ್ತಾ ಇದೆ. ಅವಿದ್ಯಾವಂತರಿದ್ದಾರೆ ಸಮಾಜದಲ್ಲಿ, ಮತ್ತೆ ಹಕ್ಕುಪತ್ರಗಳು ಇಲ್ಲಿರುವಂತವರಿದ್ದಾರೆ, ವಸತಿಯ ಬೆಲೆಗಳು ಇಲ್ಲಿರೋ ವಸತಿಯ ವ್ಯವಸ್ಥೆ ಇಲ್ಲಿರುವಂತ ಮತದಾರರು ಇವತ್ತು ಎಷ್ಟೋ ಜನ ಇದ್ದಾರೆ, ಭೂಮಿ ಇಲ್ಲಿರುವಂತ ಭೂಹೀನರಿದ್ದಾರೆ. ಆದ್ರೆ ಇವತ್ತು ಭೂ ದಾಖಲೆಗಳನ್ನು ಕೇಳುವಂತ ಮುಖಾಂತರ, ವಸತಿಯ ಹಕ್ಕುಪತ್ರಗಳನ್ನು ಕೇಳೋದ್ರ ಮುಖಾಂತರ ಹಾಗೂ ಅವಿದ್ಯಾವಂತರಿರುವಂತಹ ಸಮಾಜದಲ್ಲಿ ಇವತ್ತು ಅವರು ಓದಿರುವಂತಹ ಒಂದು ದಾಖಲೆಗಳನ್ನು ಕೇಳೋದ್ರ ಮುಖಾಂತರ ಇವತ್ತು ಅವರ ಮತದಾನವನ್ನ ಕಸಿಯುವಂತಹ ಒಂದು ಪ್ರಯತ್ನ ಚುನಾವಣಾ ಆಯೋಗ ಮಾಡ್ತಾ ಇದೆ. ಕೇಂದ್ರ ಸರ್ಕಾರದ ಮತ್ತು ಚುನಾವಣಾ ಆಯೋಗದ ಕ್ರಮಗಳಿಂದ ಅಲ್ಪಸಂಖ್ಯಾತರು, ದುರ್ಬಲರು ಹಾಗೂ ಸರ್ಕಾರದ ಸಿದ್ಧಾಂತಕ್ಕೆ ವಿರುದ್ಧವಾಗಿ ಮಾತನಾಡುವ ನಾಗರಿಕರನ್ನ ಯೋಜಿತವಾಗಿ ಮತದಾರರ ಪಟ್ಟಿಯಿಂದ ಹೊರಹಾಕುವ ವ್ಯವಸ್ಥೆ ರೂಪುಗೊಳ್ಳುತ್ತಿದೆ. ಮನೆ ಮನೆಗೆ ಹೋಗಿ ಮತದಾರರ ನೋಂದಣಿ ಮಾಡುತ್ತಿದ್ದ ಚುನಾವಣಾ ಆಯೋಗ ಈಗ ನಾಗರಿಕರ ಹಕ್ಕುಗಳನ್ನು ಸೀಮಿತಗೊಳಿಸುವ ದಿಕ್ಕಿನಲ್ಲಿ ನಡೆಯುತ್ತಿದೆ. ಈ ಪ್ರಕ್ರಿಯೆ ಸಂವಿಧಾನದ ಆತ್ಮಕ್ಕೆ ವಿರೋಧವಾಗಿದೆ. ಈ ಪ್ರಜಾತಂತ್ರ ವಿರೋಧಿ ಪ್ರಕ್ರಿಯೆ ವಿರುದ್ಧ ನಮ್ಮ ಕೂಗು ಧ್ವನಿಯಾಗಿ ಜನಜಾಗೃತಿ ಅಭಿಯಾನಕ್ಕೆ ಬೆಂಬಲ ಸೂಚಿಸುತ್ತದೆ ಎಂದರು. ಆರ್ ಗಣೇಶ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.